ಲೈಫಲ್ಲಿ ಇವತ್ತಿದ್ದು ಆಗಿ ಹೋಯಿತು, ಇನ್ನು ಮುಂದೆ ಆದರೂ ನಾನು ಏನಾದರೂ ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ ಮೈಂಡಲ್ಲಿದ್ದರೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ವಿಳಾಲ್ ಮಾತಾಡ್ತಾ ಇರೋದು. ಸಡನ್ನಾಗಿ ಕೆಲವ್ರಿಗೊಂದು ರಿಯಲೈಸೇಷನ್ ಆಗುತ್ತೆ, ಆಗಿದ್ದೆಲ್ಲ ಆಗೋಯ್ತು, ಇನ್ನು ಮುಂದೆ ಆದರೂ ನಾನು ಕೆಲವೊಂದು ಏಮನ್ನು ಮೈಂಡಲ್ಲಿ ಇಟ್ಕೊಂಡಿರಬೇಕು, ಅದರಿಂದ ನಾನು ಖಂಡಿತವಾಗಿಯೂ ಸಕ್ಸಸ್ಸನ್ನು ಗಳಿಸಬೇಕು ಹೇಳುವಂಥ ಒಂದು ಆಲೋಚನೆ. ಇಂಥ ಆಲೋಚನೆಯನ್ನು ಬೆಳೆಸುವಾಗ ಕೆಲವೊಂದು ಸಿಂಪಲ್ ಟಿಪ್ಪನ್ನು ನೀವು ಫಾಲೋ ಮಾಡಿದರೆ ಚೆನ್ನಾಗಿರುತ್ತೆ. ಯಾವುದು ಅಂತ ಹೇಳಿದರೆ, ಕೆಲವೊಂದು ಜನರಿಂದ ಕೆಲವೊಂದು ಹ್ಯಾಬಿಟ್ಸಿಂದ ನಾವು ದೂರ ಇರಬೇಕು. ಮೊದಲನೇದಾಗಿ, ಯಾರು ಅತಿಯಾಗಿ ಗಾಸಿಪ್ಸ್ ಮಾಡ್ತಾ ಇರ್ತಾರೆ, ಇವರಿಂದ ದೂರ ಇರಿ. ಲೈಫಲ್ಲಿ ಕೆಲವೆಲ್ಲ ವಿಚಾರಗಳನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ. ನಮ್ಮ ಸೀಕ್ರೆಟ್ಸನ್ನು ನಾವು ಅವರಲ್ಲಿ ಮುಕ್ತವಾಗಿ ಹೇಳ್ತೀವಿ, ಅವರು ಅದಕ್ಕೆ ಇನ್ನಷ್ಟು ಬಹಳಷ್ಟು ಮಸಾಲವನ್ನು ಆ್ಯಡ್ ಮಾಡಿ 4 ಮಂದಿಯಲ್ಲಿ ಹೇಳ್ತಾರೆ. ನೀವು ನಿಮ್ಮ ಯಾವುದೇ ಗುಡ್ ನ್ಯೂಸ್ ಹೇಳಿದರೂ ಅವರಿಗೆ ಮನಸ್ಸಲ್ಲಿ ಒಂಥರ ಜಲಸ್ ಇರುತ್ತೆ. ಅಂಥ ಜನರಿಂದ ನೀವು ದೂರ ಇದ್ದಷ್ಟು ಒಳ್ಳೆಯದು. ಏನೋ ಖುಷಿಯಿಂದ ನಿಮ್ಮ ಒಂದು ಸೆಲೆಬ್ರೇಷನನ್ನು ಅವರ ಜೊತೆ ಶೇರ್ ಮಾಡ್ತೀರಾ, ಅಥವಾ ಸೆಲೆಬ್ರೇಟೆಡ್ ಪಿಕ್ ಏನೇ ಆಗಿರಲಿ, ನಾನು ಆಫೀಸಲ್ಲಿ ಈ ರೀತಿಯ ಒಂದು ಬೆಸ್ಟ್ ಪರ್ಫಾರ್ಮರ್ ಆಗಿದ್ದೀನಿ ಅಂತ ಹೇಳಿಕೊಂಡು ಅದನ್ನು ಶೇರ್ ಮಾಡೋದಾಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಅಚೀವ್ಮೆಂಟ್ಸನ್ನು ಹಾಕಿದಾಗ ಅಯ್ಯೋ ಅದರಲ್ಲಿ ಒಂಥರ ಜಲಸ್ ಮನೋಭಾವನೆ ಅವರಿಗೆ ಕ್ರಿಯೇಟ್ ಆಗಿರುತ್ತೆ. ಸೊ ಅಥವಾ ನೀವು ಏನಾದರೂ ಒಂದು ನಿಮ್ಮ ಬಗ್ಗೆ ಒಳ್ಳೇದು ಹೇಳಿದರೆ ಅದರಿಂದ ಅವರಿಗೆ ಅದನ್ನು ಕೇಳಲಿಕ್ಕೆ ಬೇಡ, ಇಮಿಡಿಯೇಟ್ಲಿ ಅವರು ಆ ಟಾಪಿಕನ್ನು ಬದಲಾಯಿಸ್ತಾರೆ. ಸೊ ಅಂಥ ಜನರು ನಿಮ್ಮ ಒಳ್ಳೆಯದನ್ನು ಖಂಡಿತವಾಗಿಯೂ ಬಯಸೋದಿಲ್ಲ. ಸ್ವಲ್ಪ ನಿಮ್ಮಿಂದ ಜಲಸನ್ನು ಅವರು ಅವರ ಮನಸ್ಸಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ ಅಂಥ ಜನರಿಂದ ದೂರ ಇರೋದು ಒಳ್ಳೆಯದು. ನಿಮ್ಮಿಂದ ಯಾವತ್ತೂ ಕೂಡ ಯೂಸನ್ನು ಪಡಿತಾ ಇರ್ತಾರೆ, ಅದು ಫಿನಾನ್ಷಿಯಲಿ ಆಗಿರ್ಬೋದು, ಕೆಲವೊಂದು ವಿಚಾರದಲ್ಲಿ ಆಗಿರ್ಬೋದು, ನಿಮ್ಮ ತಿಳುವಳಿಕೆಯನ್ನು ಅವರು ಕೂಡ ಪಡಿಬೇಕು ಹೇಳುವಂಥ ಉದ್ದೇಶದಲ್ಲಿ ಮಾತಾಡೋದಾಗಿರ್ಬೋದು. ಆ ರೀತಿಯ ಯೂಸಸ್ಸನ್ನು ಜಾಸ್ತಿಯಾಗಿ ತಗೊಳ್ತಾರೆ, ಬಟ್ ಬೇರೆಯವರಲ್ಲಿ ಬೇರೆ ರೀತಿಯ ಚಿತ್ರಣವನ್ನು ಹೇಳ್ತಾ ಇರ್ತಾರೆ. ಈ ವಿಚಾರ ಯಾವುದಾದ್ರೂ ಒಂದು ಸೂಚನೆ ಮುಖಾಂತರ ನಿಮಗೆ ಸಿಕ್ಕಿದ್ರೆ ನಿಮ್ಮ ಉಪಯೋಗವನ್ನು ಅತಿಯಾಗಿ ಬಳಸಿಕೊಂಡು, ಬಟ್ ಬ್ಯಾಕಿಂದ ನಿಮ್ಮನ್ನು ಜಾಸ್ತಿಯಾಗಿ ಅವರು ಇಷ್ಟಪಡೋದಿಲ್ಲ. ಸೊ ಅಂಥ ಜನರು ಯಾರಾದರೂ ನಿಮ್ಮ ಒಂದು ಲಿಸ್ಟಲ್ಲಿ ಇದ್ದಾರೆ ಅಂತ ಹೇಳಿದರೆ ಅವರಿಂದ ದೂರ ಇರೋದು ಒಳ್ಳೆಯದು. ಇನ್ನು ಕೆಲವರು ಏನಾದರೂ ನಿಮ್ಮ ಒಂದು ಪ್ಲ್ಯಾನ್ಸ್ ಹೇಳಿದರೆ, ಅಥವಾ ನಿಮ್ಮ ಖುಷಿ ಅನುಭವ ಹೇಳಿದರೆ, ಅಥವಾ ಏನೋ ಒಂದು ವಿಚಾರಗಳನ್ನು ಶೇರ್ ಮಾಡಿದರೆ ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡ್ತಾರೆ. ಅಯ್ಯೋ ನಿಂದೇನು, ಅವರು ಇದಕ್ಕಿಂತ ದೊಡ್ಡ ಲೆವೆಲಲ್ಲಿದ್ದಾರೆ, ಅವರು ಆ ರೀತಿ ಮಾಡ್ತಾ ಇದ್ದಾರೆ, ನೀನು ಏನೂ ಇಲ್ಲ, ನೀನು ನೆಗೆಟಿವು, ನಿನ್ನಿಂದ ಇನ್ನೂ ಆಗಲ್ಲ, ಈ ತನಕ ಆಗೇ ಇಲ್ಲ, ಇನ್ನು ಮುಂದೆ ಆಗೋದೇ ಇಲ್ಲ. ಇಂಥ ನೆಗೆಟಿವ್ ಥಾಟ್ಸ್, ಇಂಥ ನೆಗೆಟಿವ್ ವಿಚಾರಗಳನ್ನು ಹೇಳುವವರು ಜಾಸ್ತಿಯಾಗಿ ಕಂಪ್ಯಾರಿಸನ್ ಮಾಡಿಕೊಂಡು ಮಾತಾಡ್ತಾ ಇದ್ದರೆ ಅವರಿಂದ ದೂರ ಇರುವಂಥದ್ದು ಒಳ್ಳೆಯದು. ಯಾಕೆ ಅಂತ ಹೇಳಿದರೆ, ಯಾರು ನಿಮಗೆ ಒಂದು ನೆಗೆಟಿವ್ ಪ್ರೋಟೀನನ್ನು ನಿಮ್ಮ ಮೈಂಡ್ಗೆ ಕೊಡ್ತಾ ಇರ್ತಾರೆ, ಸೊ ಅವರ ಒಂದು ಕಾಂಟ್ಯಾಕ್ಟ್ ನಿಮ್ಮಲ್ಲಿ ಹೋಯಿತು ಅಂತ ಹೇಳಿದರೆ, ಜಸ್ಟ್ ಇಮ್ಯಾಜಿನ್, ಎಷ್ಟೋ ಮಂದಿ ಈ ಪಾರ್ಟ್ನರ್ಶಿಪ್ಪೆಲ್ಲ ಇರ್ತಾರಲ್ವ, ಪಾರ್ಟ್ನರ್ಸ್ ಆಗಿರ್ತಾರೆ ಒಂದು ಬಿಸ್ನೆಸ್ಸಲ್ಲಿ, ಯಾರು ಜಾಸ್ತಿ ನೆಗೆಟಿವ್ ಹೇಳ್ತಾ ಇರ್ತಾರೆ ಅವರನ್ನು ಸ್ವಲ್ಪ ದೂರ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅವರ ಬಿಸ್ನೆಸ್ ಆಟೋಮೆಟಿಕ್ ಗ್ರೋ ಆಗ್ತಾ ಇರುತ್ತೆ. ಹೇಗೆ ನೆಗೆಟಿವನ್ನೇ ಅಟ್ರ್ಯಾಕ್ಟ್ ಮಾಡುತ್ತೆ, ಪಾಸಿಟಿವನ್ನೇ ಅಟ್ರ್ಯಾಕ್ಟ್ ಮಾಡುತ್ತೆ ಅಲ್ವಾ? ಸೊ ಈ ಜನರು ನೆಗೆಟಿವ್ ಹೇಳ್ತಾ ಇರ್ತಾರೆ, ಇವರು ಬಿಸ್ನೆಸ್ ಗ್ರೋವೇ ಆಗೋದಿಲ್ಲ. ಯಾವತ್ತು ಅವನು ಎಕ್ಸಿಟ್ ಆಗ್ತಾನೆ, ಈ ಬಿಸ್ನೆಸ್ ಆಟೋಮೆಟಿಕ್ ಆಗಿ ಗ್ರೋ ಆಗಲಿಕ್ಕೆ ಶುರುವಾಯ್ತಂತೆ. ಸೊ ಈ ಒಂದು ಎಕ್ಸಾಂಪಲಲ್ಲಿ ನಾವು ಏನು ತಿಳಿತೀವಿ ಅಂತ ಹೇಳಿದರೆ, ನಮ್ಮಲ್ಲಿ ಯಾರು ಜಾಸ್ತಿ ನೆಗೆಟಿವನ್ನು ಹೇಳ್ತಾರೆ ಅಥವಾ ಕಂಪ್ಯಾರಿಸನ್ ಮಾಡ್ತಾ ಇರ್ತಾರೆ ಬೇರೆಯವ್ರ ಜೊತೆ, ನಿನ್ನಿಂದ ಆಗೋದಿಲ್ಲ, ಅವರು ಆ ಲೆವೆಲಲ್ಲಿ ಆಲ್ರೆಡಿ ಇದ್ದಾರೆ, ನೀನು ಏನೂ ಇಲ್ಲ ಅಂತ ಹೇಳ್ಕೊಂಡು ಕಂಪ್ಯಾರಿಸನ್ ಮಾಡ್ತಾರೆ, ಅಂಥ ಜನರಿಂದ ನಾವು ದೂರ ಇರಬೇಕು. ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು, ಫೇಕ್ ಸಪೋರ್ಟರ್ಸ್. ಓಕೆ, ನಿಮ್ಮಲ್ಲಿ ಅಯ್ಯೋ ಐ ಆಮ್ ದೇರ್ ವಿತ್ ಯು, ನಾನು ಏನೇ ಆಗಲಿ ನಿನ್ನ ಜೊತೆ ಇದ್ದೇ ಇರ್ತೀನಿ, ನಾನು ಪ್ರತಿಯೊಂದು ಸ್ಟೆಪ್ಪಲ್ಲಿ ನಾನು ಇರ್ತೀನಿ ಅಂತ ಹೇಳಿಕೊಂಡು ನಿಮ್ಮ ಸೀಕ್ರೆಟ್ಸನ್ನೆಲ್ಲ ತಗೊಂಡಿರ್ತಾರೆ, ಮತ್ತು ಬೇರೆಯವರಿಗೆ ನಿಮಗೆ ಯಾರು ಆಗಿರಲ್ಲ ಅವರ ಜೊತೆ ಅದನ್ನು ಶೇರ್ ಮಾಡ್ತಾರೆ. ಇವರಿಗೆ ಹೇಳುವಂಥದ್ದು ಫೇಕ್ ಸಪೋರ್ಟರ್ಸ್. ಸೊ ಇವರಿಂದ ಯಾವತ್ತೂ ದೂರ ಇರೋದಷ್ಟೇ ನಿಮ್ಮ ಕೆಲಸ ಆಗಿರಬೇಕು. ಹಾಯ್ ಬಾಯಲ್ಲಿರಿ, ಜಾಸ್ತಿಯಾಗಿ ಅವ್ರ ಜೊತೆ ಅಟ್ಯಾಚ್ಡ್ ಆಗಿ ನಿಮ್ಮ ಪ್ಲ್ಯಾನ್ಸ್ಗಳನ್ನು ಶೇರ್ ಮಾಡಿ ನಿಮ್ಮ ಮುಂದಿನ ಪ್ಲ್ಯಾನನ್ನು ಅಲ್ಲಿಗೆ ಸ್ಟಾಪ್ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಸೊ ಫೇಕ್ ಸಪೋರ್ಟರ್ಸಿಂದ ಯಾವತ್ತೂ ಕೂಡ ನಾವು ದೂರ ಇರಬೇಕು. ಅತಿಯಾಗಿ ಸುಳ್ಳನ್ನು ಹೇಳುವಂಥವರು ಏನು ಬೇಕಾದರೂ ಮಾಡ್ಬೋದು. ಅವರ ಫಸ್ಟ್ ಕೆಲಸ ಏನು ಅಂತ ಹೇಳಿದರೆ, ಕುಕ್ಡ್ ಅಪ್ ಸ್ಟೋರಿಯನ್ನು ಕ್ರಿಯೇಟ್ ಮಾಡುವಂಥದ್ದು. ಸುಳ್ಳು ಹೇಳ್ತಾ ಇರ್ತಾರೆ, ಕ್ರೆಡಿಟ್ ಅವರಿಗೆ ಬೇಕೇ ಬೇಕು, ಅದೇ ಅವರ ಒಂದು ಅಭ್ಯಾಸ ಆಗಿರುತ್ತೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅತಿಯಾಗಿ ಸುಳ್ಳನ್ನು ಹೇಳ್ತಾ ಇರ್ತಾರೆ.
ಏನೋ ಒಂದು ತಪ್ಪಾದಂತಹ ಕಥೆಗಳನ್ನು ಹೇಳಿ ಅವರು ಒಂದು ಬ್ರಾಡ್ಕಾಸ್ಟಿಂಗ್ ಕಮಿಟಿ ಇರುತ್ತೆ, ಅವರಲ್ಲಿ ಅವರು ಶೇರ್ ಮಾಡ್ತಾ ಇರ್ತಾರೆ. ಸೊ ಇಂಥ ಜನರು ತುಂಬ ಡೇಂಜರಸ್ ಆಗಿರ್ತಾರೆ. ಸುಳ್ಳನ್ನು ಅತಿಯಾಗಿ ಹೇಳುವಂಥದ್ದು, ಇನ್ಸ್ಟೆಂಟಾಗಿ ಸ್ಟೋರಿ ಕ್ರಿಯೇಟ್ ಮಾಡಿ ಹೇಳುವಂಥದ್ದು, ಇಂಥ ಜನರು ತುಂಬ ಡೇಂಜರಸ್ ಆಗಿರ್ತಾರೆ. ಏನೋ ಒಂದು ಲೈಫಲ್ಲಿ ನಾನು ಏಮ್ ಇಟ್ಕೊಂಡಿದ್ದೀನಿ, ಏನೋ ಒಂದು ಇಂಪ್ರೂವ್ ಆಗಬೇಕು ಅಂತ ಹೇಳಿದರೆ ಇಂಥ ಜನರು ನಿಮ್ಮ ಸುತ್ತಮುತ್ತಲಿದ್ರೆ ಅವರಿಂದ ದೂರ ಇರಿ. ದೆನ್ ಯು ಸ್ಟಾರ್ಟ್ ಯುವರ್ ಪ್ಲ್ಯಾನ್. ಮತ್ತೆ ನಿಮ್ಮ ಪ್ಲ್ಯಾನನ್ನು ಸ್ಟಾರ್ಟ್ ಮಾಡಿ. ಯಾಕೆಂತ ಹೇಳಿದರೆ ಏನೋ ಒಂದು ಶುರು ಮಾಡ್ತೀರಾ, ಅದು ಎಜುಕೇಷನ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಅಥವಾ ಎನಿಥಿಂಗ್ ಇಟ್ ಮೇ ಬಿ. ಸೊ ಸಡನ್ನಾಗಿ ಒಂದು ನೆಗೆಟಿವ್ ಕಾಲ್ಸ್ ನಿಮಗೆ ಅವಾಗವಾಗ ಬರ್ತಾ ಇದೆ ಅಂತ ಹೇಳಿದರೆ ನೀವು ಇಂಪ್ರೂವ್ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ. ನಿಮ್ಮ ಸರೌಂಡಿಂಗ್ ತುಂಬ ಚೆನ್ನಾಗಿದ್ದರೆ ಮಾತ್ರ ಒಂದು ಪಾಸಿಟಿವ್ ಥಾಟ್ಸ್ಗಳು, ಒಂದು ಒಳ್ಳೆಯ ರೀತಿಯ ಒಂದು ವಿಚಾರಗಳು, ನಮ್ಮ ಒಂದು ಥಿಂಕಿಂಗ್ ಏನಿದೆ ಇನ್ನೂ ಕಾನ್ಫಿಡೆಂಟಾಗಿ ಇನ್ನೂ ಡೆವಲಪ್ ಆಗಲಿಕ್ಕೆ ಚಾನ್ಸಸ್ ಇದೆ. ಫೋನ್ ಕಾಲ್ ಬಂದಾಗ ಎಸ್, ಈ ಫೋನ್ ಕಾಲ್ ನನಗೆ ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಅಂತ ಹೇಳಿದರೆ, ಅಥವಾ ಒಂದು ವಿಡಿಯೋ ನೋಡಿದಾಗ ಎಸ್, ಈ ವಿಡಿಯೋ ನನಗೆ ಎಷ್ಟು ಇನ್ಸ್ಪಿರೇಷನ್ ನೀಡುತ್ತಾ ಇದೆ ಅಂತ ಹೇಳುವಂಥ ಮನೋಭಾವನೆ ನಿಮಗೆ ಬಂದರೆ ಯು ಆರ್ ಇನ್ ರೈಟ್ ಟ್ರ್ಯಾಕ್. ಅದರ ಬದಲು ಯಾರೋ ನಿಮಗೆ ನೆಗೆಟಿವಿಟಿಯನ್ನು ಅವಾಗವಾಗ ಶೇರ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಇಂಪ್ರೂವ್ ಆಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದರೆ ಅಲ್ಲಿಗೆ ಆ ಕಾಂಟ್ಯಾಕ್ಟನ್ನು ದೂರ ಇಟ್ಕೊಳ್ಳಿ. ಪರ್ಮನೆಂಟ್ ಸ್ಟಾಪ್ ಬೇಡ, ದೂರ ಇಟ್ಟಷ್ಟು ಒಳ್ಳೆಯದು. ಅಲ್ಲಿಂದ ನೀವು ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇವತ್ತಿನ ನಾನು ವಿಡಿಯೋ ಏನು ಮಾಡಿದ್ದೀನಿ ಅಂತ ಹೇಳಿದರೆ, ಏನಾದರೂ ಲೈಫಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿದರೆ ಚಿಕ್ಕದಾಗಿರುವಂಥ ಟಿಪ್, ಯಾರನ್ನು ದೂರ ಇಡಬೇಕು ಹೇಳುವಂಥ ಆಲೋಚನೆ ನಿಮ್ಮನ್ನು ಡೇ ಬೈ ಡೇ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಇದು ತುಂಬ ಚಿಕ್ಕ ವಿಷಯ, ಬಟ್ ತುಂಬ ಗ್ರೇಟ್ ಇಂಪ್ಯಾಕ್ಟ್ ನಿಮ್ಮ ಸಕ್ಸಸ್ಫುಲ್ ಲೈಫಿಗೆ ಹೆಲ್ಪ್ ಆಗುತ್ತೆ ಹೇಳುವಂಥ ಮಾತು. ಇನ್ನಷ್ಟು ಮಾತಿನ ಜೊತೆಗೆ ಮತ್ತೆ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಬರ್ತೀನಿ. ನಿಮ್ಮ ರಶ್ಮಿ ಉಳ್ಳಾಲ್. ಥ್ಯಾಂಕ್ ಯು ಸೋ ಮಚ್.